ಸರಗೂರಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಮುಂದುವರೆದಿದೆ. ಅದರಲ್ಲೂ ಹುಲಿಗಳಂತೂ ಬೆನ್ನು ಬಿಡದ ಬೇತಾಳದಂತೆ ರೈತರು ಸಾಕಿದ ಪ್ರಾಣಿಗಳನ್ನು ತಿಂದು ಅವರ ಬದುಕನ್ನೇ ನರಕ ಮಾಡುವ ಮಟ್ಟಿಗೆ ತಲುಪಿವೆ. ತಿಂಗಳೆಲ್ಲ 4 ಮೇಲೆ ಹುಲಿ ನಡೆದಿರುವ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇದೀಗ ಸಾಕು ಪ್ರಾಣಿಗಳ ಮೇಲೂ ಹುಲಿಗಳ ಹಟ್ಟಹಾಸ ಮುಂದುವರೆದಿದೆ. ಸರಗೂರು ತಾಲೂಕಿನ ಮಠದಕಟ್ಟೆ ಗ್ರಾಮದಲ್ಲಿ ಹುಲಿಯೊಂದು ಹಸುವನ್ನು ತಿಂದು ಹಾಕಿದೆ. ನಿನ್ನೆ ರೈತ ಶಿವರುದ್ರಯ್ಯ ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಜಮೀನಿನಲ್ಲಿ ಹಸುಗಳನ್ನು ಮೇಯಲು ಬಿಟ್ಟಿದ್ದರು. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಒಂದು ಹಸು ಬಿಟ್ಟು ಬೇರೆ ಎಲ್ಲ ಹಸುಗಳು ಮನೆಗೆ ಬಂದಿದ್ದಾವೆ. ಆದರೆ ಒಂದು ಹಸು ಬಾರದ ಹಿನ್ನೆಲೆ ಜಮೀನಿನ ಸುತ್ತ ಹುಡುಕಾಟ ನಡೆಸಿದ್ದಾರೆ. ಈ ಸಂಬಂಧ ಅರಣ್ಯ ಇಲಾಖೆಯ ಗಮನಕ್ಕೂ ತಂದಿದ್ದಾರೆ. ಈ ವೇಳೆ ಅರಣ್ಯ ಇಲಾಖೆ ಡ್ರೋನ್ ಕ್ಯಾಮೆರಾದಲ್ಲಿ ಹುಡುಕಾಟ ನಡೆಸಿದಾಗ ಹಸುವನ್ನು ಹುಲಿ ತಿಂದು ಬೀಸಾಡಿರುವುದು ಪತ್ತೆಯಾಗಿದೆ. ಇನ್ನು ಸ್ಥಳಕ್ಕೆ ಬಂದ ಅರಣ್ಯ ಸಿಬ್ಬಂದಿ ಮುಂದೆ ರೈತನೋರ್ವ ಪ್ರಶ್ನೆಗಳ ಸುರಿಮಳೆಗೈದಿದ್ದಾನೆ. ನಮ್ಮಿಂದ ಅರಣ್ಯ ಪ್ರಾಣಿ ಸಂಪತ್ತು, ನಾವೇ ಇಲ್ಲದ ಮೇಲೆ ಅರಣ್ಯ ಪ್ರಾಣಿ ಸಂಪತ್ತು ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಮೊದಲು ರೈತರನ್ನು ಕಾಪಾಡಿ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮನವಿ ಮಾಡಿದ್ದಾರೆ. ಹುಲಿನ ಬಂದು ಸೈಡ್ ತಿನ್ನೋದು ನೀವೇನು ನೀವು ಹೇಳಿದ್ರೆ ಅದು ಏನೋ ಅದ್ರ ಹೊಟ್ಟೆ ತುಂಬಿಸ್ಕೊಳಕ್ಕೆ ಅದು ಬತ್ತು. ಅದಕ್ಕಾಗಿ ತಪ್ಪಿಸ್ಬೇಕಾದ್ರೆ ಏನು ಮಾಡ್ಬೇಕು, ಕಾನೂನು ಅದು ಮಾಡ್ಬೇಕು ಸ್ವಲ್ಪ ಜವಾಬ್ದಾರಿಯಾಗಿ. ಈಗ ನಾವು ಭಯ ಬಿಟ್ಬಿಟ್ಟಿವಿ, ಯಾಕಂದ್ರೆ ಕಾಡು ಅಂಚಲೇ ನಾವಿರೋದು ನಮ್ಮೂರು. ಹಂಗಾಗಿ ಈಗ ನೋಡಿ ಹೆಂಗಸು ಮಕ್ಳಿಗೆ ಜಮೀನು ಬರ್ತಾ ಇಲ್ಲ. ಈಗ ಬೆಳಗ್ಗೆ 6 ಗಂಟೆ 7 ಗಂಟೆ ಕಸ ಹೊತ್ಕೊಂಡು ಬರೋರು, ಈಗ ಬಂದೀವಿ ನಾವು. ನೀವು ಬಂದಾರ ಅಂದ್ಮೇಲೆ ಬಂದಿರೋ ಹೊಲ್ಕ ಹಂಗಾಗದ. ಸ್ವಲ್ಪ ಈಗ ವೇಷಪುರ ಬಂದ್ರೆ ಬೇಕಾದ್ರೆ ಮಾತಾಡೋ ಇವತ್ತು ವ್ಯವಸ್ಥೆ ಮಾಡ್ತೀನಿ ಹಿಡಿಯೋದಕ್ಕೆ ಅಂತ. ಈ ಭಾಗದಲ್ಲಿ ನೋಡಿ ಪಾಠ. ಆಮೇಲೆ ಇನ್ನೊಂದು ಅದನ್ನೇ ಹೇಳಿದ್ರು ಇವರು ಕಾಟೋಳೆಲ್ಲ ಪಂಚಾಯತಿ ಮಾಡಕ್ಕೆ ಅವ್ರು ಹೇಳ್ತೀನಿ ಅಂತ. ನಮ್ಮೂರ್ ಕಡೆ ಅಂದ್ರೆ ಅರ್ಜಿ ಕೊಟ್ಟು ಅವ್ರು ಕಾಟೋಳವ್ರಿಗೆ ಹೇಳಿಸ್ಬೇಕು. ಇದನ್ನ ಕ್ಲೀನ್ ಮಾಡ್ತೀನಿ 2 ಅದಕ್ಕೆ ನೀವು ವರ್ಷ ಅವ್ರ ತಮ್ಮ ತಗೊಂಡು ಈ ತೋಪು ಎಲ್ಲ ಕ್ಲೀನ್ ಮಾಡಿಸಿ. ಇಲ್ಲಿ ಹುಲಿ ಇಲ್ಲೇ ವಾಸ ಮಾಡ್ತದ ಅನ್ನಂಗದ. ಅದರಿಂದ ದಯವಿಟ್ಟು ನಮ್ಗೆ ಹುಲಿ ಹಿಡಿದು ನಮ್ಮ ಭಯ ಬಿತ್ತರಿಂದ ನಮಗೋಸ್ಕರ ರಕ್ಷಣೆ ಕೊಡಿ. ನೀವು ಅರಣ್ಯನೇ ರಕ್ಷಣೆ ಮಾಡಬೇಡಿ, ನಮ್ಮ ರೈತರು ರಕ್ಷಣೆ ಮಾಡಿ. ಅರಣ್ಯ ಸಂಪತ್ತು ಯಾರಿಗೋಸ್ಕರ? ನಮಗೋಸ್ಕರ. ನಾವೇ ಇಲ್ಲಿದ್ಮೇಲೆ ಅರಣ್ಯ ಸಂಪತ್ತು ಕಟ್ಕೊಂಡೇನ, ಪ್ರಾಣಿಗಳ ಸಂಪತ್ತು ಕಟ್ಕೊಂಡು ನಮ್ಗೇನ? ನಾವಿದ್ರು ತಾನೆ. ಹಂಗಾಗಿ ಈಗ ನಮ್ಮ ಕೋಟೆ ತಾಲೂಕಲ್ಲಿ ಎಲ್ಲ ಗೊತ್ತಾಗ್ಬಿಡೋದು. ಇಡೀ ನಮ್ಮ ತಾಲೂಕಿಗೆ ಗೊತ್ತು, ರಾಜ್ಯದಂತ ಗೊತ್ತು ಈಗ ಏನಾಗದ ಕಾಡು ಪ್ರಾಣಿಗಳಿಂದ ಅಂತ. ಈಗ ದಿನ ನಡೀತಾನೆ ಅದ. ಮೊದಲು ತಿಂಗಳಿಗೆ 6 ತಿಂಗಳಿಗೆ ನಡೀತಿತ್ತು. ಈಗ ನೋಡಿ ಆಗೇನಾಯ್ತು ಅಂದ್ರ ಈ ನೋಡಿ ಜನಗಳ ಶಬ್ದ ಕಂಡ್ರೆ ಕಾಡು ಪ್ರಾಣಿಗಳು ಓಡ್ತಿದ್ವು. ಶಬ್ದ ಅಂದ್ರೆ ಮರೆಯಾಗಿ ಎಲ್ಲ ಹೊಂಟಾಯ್ತಿದ್ವು. ಈಗ ಜನಗಳ ಶಬ್ದ ಮಾಡಿದ ಜಾಕೆ ಅವೇ ಬತ್ತಾವ. ಈಗ ಹಂಗಾಗ್ಬಿಡದ. ಅದರಿಂದ ನೀವು ಸ್ವಲ್ಪ ನಮ್ಗೆ ರಕ್ಷಣೆ ಕೊಡಿ.